ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಲೇಡೀಸ್ ಟೈಲರ್. ನಾನಿವತ್ತು ನಮ್ಮ ಮೈಸೂರಿನ RRR ಎಂಬ್ರಾಯ್ಡ್ರಿ ಸೊಲ್ಯೂಷನ್ಸ್ಗೆ ಬಂದಿದ್ದೀನಿ. ಇದು ಬಂದು ಕುವೆಂಪು ನಗರದಲ್ಲಿರೋದು. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಡ್ರೆಸ್, ನಿಮಗೆ ಬನ್ನಿ ಒಳಗಡೆ ತೋರಿಸ್ತೀನಿ. ಇಲ್ಲಿ ಯಾವ ಥರ ಮಷಿನ್ಸ್ಗಳಿದೆ ಅಂತ ಅಂದ್ಬಿಟ್ಟು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲಿ ಇಲ್ಲದೆ ಇರೋಂಥ ಮಷಿನ್ಸ್ಗಳು ನಿಮಗೆ ಬೆಂಗಳೂರು ಬ್ರಾಂಚಸ್ಸಲ್ಲಿ ಸಿಗುತ್ತೆ. ಬೇಕಿದ್ರೆ ಇದಕ್ಕಿಂತ ವೆರೈಟೀಸ್ ಆಫ್ ಡಿಸೈನ್ಸ್ ನೋಡ್ತೀನಿ ಅಂತಂದರೆ ಮಷಿನ್ಸ್ಗಳಲ್ಲಿ ಅಲ್ಲೂ ಕೂಡ ವಿಸಿಟ್ ಮಾಡಿ ನೋಡ್ಬೋದು. ನಿಯರ್ ಬೈ ಇಲ್ಲಿ ಯಾರಿದ್ದಾರೆ, ಇಲ್ಲಿ ಬೆಸ್ಟ್ ಇದೆ ಇದು ಜಾಗ, ಬಂದು ನೋಡ್ತೀನಿ ಅಂತಂದರೆ ನೋಡ್ಬೋದು. ಬನ್ನಿ ತೋರಿಸ್ತೀನಿ ಯಾವ ಮಿಷಿನ್ಸ್ ಇದೆ ಅಂತ. ಜೊತೆಗೆ ಮ್ಯಾಮ್ ಇದ್ದಾರೆ, ಇಲ್ಲೇ ಸಪೋರ್ಟ್ ಮಾಡ್ತಾರೆ ಯಾವ ಮಷಿನ್ಸ್ ಇದೆ ಅಂತ ಹೇಳ್ಬಿಟ್ಟು. ಕೆಲವೊಬ್ರು ಕೇಳಿದ್ದೀರಾ ನನಗೆ ಯಾವ ಮಷಿನ್ಸ್ ಇದೆ ಅಂತ. ನನಗೆ ಗೊತ್ತಿರೋಷ್ಟು ಇನ್ಫಾರ್ಮ್ ಮಾಡಿ ಹೇಳಿದ್ದೀನಿ. ಇವಾಗಂತೂ ಹೊಸ ಹೊಸ ಮಾಡೆಲ್ಸ್ಗಳು ಬರ್ತಾ ಇರೋದ್ರಿಂದ ಯಾವ್ಯಾವ ಮಾಡಲು ಇಲ್ಲಿ ಯಾವ್ಯಾವ್ದಿದೆ ಅಂತ ಅಂದ್ಬಿಟ್ಟು ಇವಾಗ ಹೇಳ್ತಾರೆ ಮ್ಯಾಮ್. ಕೇಳೋಣ ಬನ್ನಿ. ಇವಾಗ ಮೈಸೂರು ಬ್ರಾಂಚಲ್ಲಿ ಬಂದು ನಮ್ಮಲ್ಲಿ ಪವರ್ ಪ್ಲಸ್ ಮಾಡೆಲ್ ಇದೆ, ಮತ್ತೆ ಕ್ಲಾಸಿಕ್ 60 ಪ್ರೋ ಇದೆ, ಮತ್ತೆ ಕ್ಲಾಸಿಕ್ 60 ಮಾಡೆಲ್ ಅಂತ ಬರುತ್ತೆ. ಈ ಮೂರು ಕೂಡ ನಿಮಗೆ ಅಡ್ವಾನ್ಸ್ ಮಾಡೆಲ್ ಬರುತ್ತೆ. 12 ನೀಡಲ್ ಇರುತ್ತೆ, ಫುಲ್ಲಿ ಆಟೋಮ್ಯಾಟಿಕ್ ಇರುತ್ತೆ. ನೀವು ಫ್ಯೂಚರಲ್ಲಿ ಬೇಕು ಅಂದ್ರೆ ಅಡಿಷನಲಿ ಬೀಡ್ಸ್, ಸೀಕ್ವೆನ್ಸ್ ಕೋಡಿಂಗ್ ಯಾವುದೇ ಡಿವೈಸ್ ಬೇಕಾದ್ರೂ ಅಡಾಪ್ಟ್ ಮಾಡ್ಕೋಬಹುದು. ಮೂರು ಮಾಡೆಲಲ್ಲಿ ಯಾವುದಕ್ಕಾದ್ರೂ ಅಡಾಪ್ಟ್ ಮಾಡ್ಕೋಬಹುದು. ಇವಾಗ 9G ಪ್ರೋ ಅಂತ ಬರ್ತಾ ಇದೆ ಅಲ್ವಾ, ಅದೆಲ್ಲ ಏನು ಫೀಚರ್ಸ್ ಇರುತ್ತಲ್ಲ? 9G ಪ್ರೋ ಅಂದ್ರೆ ಸೇಮ್ ಪವರ್ ಪ್ಲಸ್ ಇವಾಗ ಕ್ಲಾಸಿಕ್ 60 ಪ್ರೋ ಏನಿದೆ ಸೊ ಅದೇ ರೀತಿನೇ ಬರುತ್ತೆ. ಫ್ರೇಮ್ ಸೈಜ್ ಕೂಡ 20x32 ಇಂಚಸ್ ಇದೆ. ಅದು ಕೂಡ ಫುಲ್ಲಿ ಆಟೋಮೆಟಿಕ್. ಫ್ಯೂಚರ್ ಅಲ್ಲಿ ಬೇಕು ಅಂದ್ರೆ ಸ್ಟೋನ್ಸ್, ಬಿಟ್ಸ್ ಡಿವೈಸ್ ಬೇಕಾದ್ರೂ ಅದೇ ಮಾಡೆಲ್ ಬೇಕಾದ್ರೂ ನೀವು ಮಾಡ್ಕೋಬಹುದು. ನಮ್ದೆಲ್ಲ ಪ್ರೈಸ್ ಎಲ್ಲ ಏನು ರೇಟ್ ಇರುತ್ತೆ? ಪ್ರೈಸ್ ಇವಾಗ ಈ ಬುಟ್ಟಾಸ್ಗಲ್ವಾ ಅಲ್ಲ, ಈಗ ಡಿಸೈನ್ ಮಿಷಿನ್ಸ್ಗೆ ಬಂದು ಇವಾಗ ಇದು ಫುಲ್ GST ತಗೊಳ್ತೀನಿ ಅಂತಂದ್ರೆ 3,40,000 ಇದೆ ಮಿಷಿನ್ ಕಾಸ್ಟ್. ಇದು ಬಂದು 3,30,000 ಇದೆ ಕ್ಲಾಸಿಕ್ 60 ಪ್ರೋ ಅಂತ. ಇವಾಗ ನಿಮ್ಗೆ ಕ್ಲಾಸಿಕ್ 60 ಮಾಡೆಲ್ ಬಂದು ಆಫರ್ ಇದೆ. ಮಿಷಿನ್ ಕಾಸ್ಟ್ 3.5 ಇರೋದು ಇವಾಗ ನಿಮ್ಗೆ 2,80,000ಗೆ ಸಿಗ್ತಿದೆ. ಅದು ಆಫರ್ ಅಲ್ಲಿ ಸಿಗ್ತಿದೆ ನಿಮ್ಗೆ. ಲಿಮಿಟೆಡ್ ಸ್ಟಾಕ್ ಇರುತ್ತೆ, ಬೇಕು ಅಂದ್ರೆ ಬುಕಿಂಗ್ ಮಾಡ್ಕೋಬಹುದು. ಬೇರೆ ಮಷಿನ್ಸ್ಗಳಿಗೂ ಈ ಮಿಷಿನ್ಸ್ಗಳಿಗೂ ಏನು ವ್ಯತ್ಯಾಸ? ನಮ್ಮಲ್ಲಿ ಬಂದು ಆಲ್ಮೋಸ್ಟ್ ಇವಾಗ ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ. ಮತ್ತೆ ಬೇರೆ ಕಂಪ್ನಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಬಂದು ಅಮೌಂಟ್ ಕಾಸ್ಟ್ ಬಂದು ಏನಿದೆ ಬೇರೆದಕ್ಕಿಂತ ತುಂಬಾ ಕಡಿಮೆ ಇದೆ. ಸೊ ನಮ್ಮಲ್ಲಿ ಇವಾಗ RRR ಆಲ್ಮೋಸ್ಟ್ ಎಲ್ಲ ಕಡೆ ರನ್ನಿಂಗ್ ಆಗ್ತಿರೋಂಥ ಡಿಸೈನ್ಸ್ ಇದೆ. ಡಿಸೈನ್ಸ್ ಕೂಡ ಬೇರೆ ಹೋಲಿಸ್ಕೊಳ್ಳೋದ್ರಿಂದ ನಮ್ಮಲ್ಲಿ ಇನ್ನೂ ಅಪ್ಡೇಟ್ ಏನೇನಿದೆ ಡಿಸೈನ್ಸ್ ಎಲ್ಲ ಡಿಸೈನ್ಸ್ ಕೂಡ ಕೊಡ್ತಿದ್ದೀವಿ. ಸೊ ನೀವು ಎಲ್ಲದೂ ಕೂಡ ಬೆಸ್ಟ್ ಇದೆ. ಇದು ವರ್ತ್ ಬೈ ಅಂತ ಹೇಳ್ಬೋದು ನಾವು. ಇನ್ನೊಂದು ಒಳಗಡೆ ಒಂದು ಮಷಿನ್ ಇದೆ, ಮಾಡಿ ತೋರಿಸ್ತೀನಿ. ಬಂದು ಇಲ್ಲಿ ಥ್ರೆಡ್ಸ್ ಕೂಡ ಅವೈಲೇಬಲ್ ಇರುತ್ತೆ, ನೀವು ತೊಗೋಬೋದು ಥ್ರೆಡ್ಸ್ಗಳು ಕೂಡ. ನೋಡಿ, ಇಲ್ಲೊಂದು ಮಷಿನ್ ಇದೆ, ಇದು ಕ್ಲಾಸಿಕ್ 60 ಮಾಡೆಲ್ ಅಂತ ಇದೆ. ಇದರಲ್ಲಿ ನಿಮಗೆ ಮಿಷಿನ್ ಕಾಸ್ಟ್ ಆಫರ್ ಇರೋದು. ಆಫರ್ ಇದೆ ಇದು ನಿಮಗೆ 2,80,000ಗೆ ಆಫರ್ ಇದೆ. ಮಿಷಿನ್ 3.5 ಇರೋದು. ಇದೇನಿದೆ ಫ್ರೇಮು, ಇದು ಕೂಡ ಫುಲ್ಲಿ ಆಟೋಮ್ಯಾಟಿಕ್ ಇರುತ್ತೆ. ಮಾನಿಟರ್ ಬಂದು ಮೂವಬಲ್ ಇರುತ್ತೆ. ಫ್ಯೂಚರ್ ಅಲ್ಲಿ ಅಡಿಷನಲ್ ಇದಕ್ಕೂ ಬೇಕು ಅಂದ್ರೆ ಸ್ಟೋನ್ಸ್, ಯಾವುದೇ ಡಿವೈಸ್ ಬೇಕಾದ್ರೂ ಅಡಾಪ್ಟ್ ಮಾಡಿಸ್ಕೋಬಹುದು. ಡೆಮೋ ಏನಾದರೂ ಕೊಡ್ತೀರಾ ಮ್ಯಾಮ್ ಇದ್ರದ್ದು? ಇದು ಸ್ಟಾರ್ಟಿಂಗ್ ಪೆನ್ ಡ್ರೈವ್ ಇಂದ ಡಿಸ್ಪ್ಲೇಗೆ ಡಿಸೈನ್ ಸೇವ್ ಮಾಡ್ಕೋಬೇಕು. ಸೊ ಯಾವ ಡಿಸೈನ್ ಬೇಕೋ ಅದನ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ಅದು ಬಂದು ಫಸ್ಟ್ ಆಪ್ಷನ್. ಇವಾಗ ಎಕ್ಸಾಂಪಲ್ ಇದು ಯಾವುದೋ ಒಂದು ಡಿಸೈನ್ ಬೇಕಂದ್ರೆ ಇದನ್ನ ತಗೊಳ್ತೀವಿ ಅಂತ ಅನ್ಕೊಳ್ಳಿ, ಇದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಬಂದು ನಿಮಗೆ ಡೈರೆಕ್ಷನ್ ಇರುತ್ತೆ. ಡೈರೆಕ್ಷನ್ ಬಂದು ಚೇಂಜಸ್ ಆಗ್ತಾ ಹೋಗುತ್ತೆ. ಇದ್ರಲ್ಲಿ ಒಂದೇ ಥರ ಇರೋದ್ರಿಂದ ಗೊತ್ತಾಗ್ತಿಲ್ಲ. ಇವಾಗ ಡೈರೆಕ್ಷನ್ ಈ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ಯಾವ ರೀತಿ ಡೈರೆಕ್ಷನ್ ಬೇಕೋ ಆ ರೀತಿಲಿ ಕುಡ್ಸ್ಕೋಬಹುದು. ಥರ್ಡ್ ಆಪ್ಷನ್ ಬಂದು ಕಲರ್ ಸೆಟ್ಟಿಂಗು. ಹಿಂದೆಗಡೆ ಯಾವ ನೀಡಲ್ಗೆ ಥ್ರೆಡ್ ಹಾಕಿರ್ತೀರಾ ಆ ನೀಡಲ್ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅವಾಗ ನೀವು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಫೋರ್ತ್ ಆಪ್ಷನ್ ಬರುತ್ತೆ. ಫೋರ್ತ್ ಆಪ್ಷನ್ ಬಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಬರುತ್ತೆ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ನೀವು ಎಲ್ಲಿ ಬೇಕು ಅಲ್ಲಿ ತಗೊಬಂದು ಕೂಡಿಸ್ಕೊಂಡು ಮೂವ್ ಮಾಡಿಕೊಂಡು ರನ್ ಕೊಟ್ಟು ನಿಮಗೆ ಆಟೋಮೆಟಿಕ್ ಅದು ಸ್ಟಾರ್ಟ್ ಆಗುತ್ತೆ. ಇಷ್ಟೇ ಸಿಂಪಲ್ ಆಪ್ಷನ್ ಇರುತ್ತೆ. ಒಂದು ಸ್ಮಾರ್ಟ್ ಫೋನ್ ಯೂಸ್ ಮಾಡೋಕ್ಕೆ ಬಂದರೆ ನೀವು ಆರಾಮಾಗಿ ಮಾಡ್ಬೋದು. ಇದರಲ್ಲಿ 4 ಆಪ್ಷನ್ಸ್ ಬರುತ್ತೆ ಅಷ್ಟೇ. ಒಂದು ಸ್ಮಾರ್ಟ್ ಫೋನ್ ಯೂಸ್ ಮಾಡೋಕ್ಕೆ ಬಂದರೆ ಆಟೋಮೆಟಿಕ್ ನೀವು ಇದು 2 ವರ್ಷ ವಾರಂಟಿ ಇರುತ್ತೆ. 1 year ಫ್ರೀ ಸರ್ವಿಸ್ ಇರುತ್ತೆ ನಿಮಗೆ. 2 ವರ್ಷದ ವಾರಂಟಿ ಒಳಗಡೆ ಯಾವುದೇ ಮಿಷಿನ್ ಸ್ಪೇರ್ಸ್ ಅದು ನಿಮಗೆ ಡಿಸೈನ್ಸ್ ಎಲ್ಲ ಎಷ್ಟು ಕೊಡ್ತೀರಾ? 3,000 ಇಂದ 4,000 ಡಿಸೈನ್ಸ್ ತನಕ ಕೊಡ್ತೀವಿ. ಎಕ್ಸ್ಟ್ರಾ ಡಿಸೈನ್ಸ್ ಬೇಕು ಅಂದರೂ ನಮ್ಮಲ್ಲೇ ಡಿಸೈನರ್ ಇದ್ದಾರೆ. ಸೊ ನೀವು ಯಾವ ಡಿಸೈನ್ ಬೇಕು ಅಂತ ಕೇಳ್ತೀರಾ ಅದನ್ನ ಪಂಚಿಂಗ್ ಮಾಡಿ ಕಳಿಸ್ಬೋದು. ಮಿಷಿನ್ಸ್ ಮೇಜರ್ ಪ್ರಾಬ್ಲಮ್ ಅಂತ ಏನು ಬರೋದಿಲ್ಲ ಮ್ಯಾಮ್. ಇದೇನಾದರೂ ಥ್ರೆಡ್ ಕಟ್ ಆದರೆ ಅಥವಾ ಬಾಬಿಂಗ್ ಖಾಲಿ ಆದರೆ ಆ ರೀತಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇರುತ್ತೆ ಅಷ್ಟೇ. ಇಷ್ಟು ಬಿಟ್ಟರೆ ಏನಂತ ಪ್ರಾಬ್ಲಮ್ಸ್ಗಳೇನು ಬಂದಿಲ್ಲ ನಮಗೂ ಕೂಡ. ಅಂದರೆ ನಾನು ಮಿಷಿನ್ ಯೂಸ್ ಮಾಡಿರೋದ್ರಿಂದ ಇದ್ರ ಬಗ್ಗೆನೇ ನಾನು ಫೀಡ್ಬ್ಯಾಕ್ ಕೊಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇರೋದು. ನನಗೆ ಮಿಷಿನ್ ಇಷ್ಟ ಆಗಿದೆ. ನನಗಂತೂ ಸುಮಾರು ಕೇಳ್ತೀರಾ ಯಾವ ಮಷಿನ್ ತೊಗೋಬೇಕು, ಯಾವ ಮಷಿನ್ ತೊಗೊಂಡ್ರೆ ಬೆಸ್ಟ್ ಅಂತ ಅಂದ್ಬಿಟ್ಟು ಕೇಳ್ತೀರಾ.
ನಾನು RRR ಮಷೀನೇ ಹೇಳ್ತೀನಿ, ಯಾಕಂತಂದರೆ ನಾನು ಯೂಸ್ ಮಾಡ್ತಿರೋ ಮಿಷಿನ್ ಅಲ್ವಾ, ಅದು ಹಾಗಾಗಿ ಹೇಳ್ತಾ ಇರೋದು. ಸ್ವಂತ ನಾನು ಏನು ಯೂಸ್ ಮಾಡಿ ನನಗೆ ಪ್ರಾಬ್ಲಮ್ ಆಗಿದೆಯಾ ಇಲ್ವಾ ಅಂತ ಪ್ರತಿಯೊಂದು ನಾನು ಫೀಡ್ಬ್ಯಾಕು ನಾರ್ಮಲ್ ವೀಡಿಯೋಸ್ಗಳಲ್ಲೂ ಕೊಡ್ತಾ ಇರ್ತೀನಿ. ಹಾಗಾಗಿ ಇದು ಯಾವ ಥರ ಇದೆ, ಈ ಬ್ರ್ಯಾಂಡ್ಸಲ್ಲಿ ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ತೋರಿಸೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದು. ಇನ್ನೂ ಎಕ್ಸ್ಟ್ರಾ ಏನಾದರೂ ನಿಮಗೆ ಲೈವ್ ಬಂದೇ ನೋಡಬೇಕು ಅಂತಂದರೆ ಇಲ್ಲೂ ಕೂಡ ಬರ್ಬೋದಲ್ಲ ಮ್ಯಾಮ್? ಓಕೆ, ಬಂದು ನೋಡಿ ಮ್ಯಾಮ್. ಇನ್ನು ಒಂದು ಡಬಲ್ ಹೆಡ್ ಮಷೀನು ಇಲ್ಲಿ ಅವೈಲೇಬಲ್ ಇಲ್ಲ, ಬೇಕಂದ್ರೆ ನೀವು ನೋಡ್ತೀನಿ ಅಂತಂದರೆ ಬೆಂಗಳೂರು ಬ್ರಾಂಚಲ್ಲಿ ಸಿಗುತ್ತೆ ಅಲ್ವಾ? ಬೆಂಗಳೂರು ಬೊಮ್ಮನಹಳ್ಳಿ ಇದೆ, ಎಲೆಕ್ಟ್ರಾನಿಕ್ ಸಿಟಿ ಬೇಗೂರು, ಅಲ್ಲೂ ಕೂಡ 9G Pro ಇದೆ, ಡಬಲ್ ಹೆಡ್ ಇದೆ, ಫ್ಯೂಚರ್ ಮಾಡೆಲ್ ಇದೆ, ಯಾವುದೇ ಮಿಷಿನ್ಸ್ ಎಲ್ಲ ಕೂಡ ಇದೆ. ಬೇಸಿಕ್ ಮಾಡೆಲ್ ಇಂದ ಹಿಡಿದು ಅಪ್ಡೇಟ್ ವರ್ಷನ್ ತನಕ ಎಲ್ಲ ಸಿಗುತ್ತೆ. ಬೇಕಾದ್ರೆ ಒಂದ್ಸಲ ವಿಸಿಟ್ ಮಾಡ್ಬೋದು. ಮೈಸೂರು ಬ್ರಾಂಚ್ ಕೂಡ ವಿಸಿಟ್ ಮಾಡಿ. ಎಲ್ಲ ಇದೇ ಮಿಷಿನ್ಸ್ ನೋಡಿ ನಾನು ಡಬಲ್ ಹೆಡ್ ಮಿಷಿನ್ ತಗೊಳ್ತೀನಿ ಅಂದ್ರೂ ತಗೋಬಹುದು. ಇವಾಗ ನಾವು ಈ ಮಿಷಿನ್ ತಗೋತೀವಿ, ಇದ್ರ ಜೊತೆ ಏನೇನು ಫ್ರೀ ಆಗಿ ಬರುತ್ತೆ ನಮಗೆ? ಸ್ಟಾರ್ಟಿಂಗ್ ನಿಮ್ಗೆ ಏನೇನು ಆಕ್ಸೆಸರೀಸ್ ಬೇಕು, ಇವಾಗ ಥ್ರೆಡ್ಸ್, ಜರಿ, ಕ್ಯಾನ್ವಾಸ್, ಬಾಬಿನ್ ವೈಂಡರ್ ಮಿಷಿನ್, ಮತ್ತೆ ಲೋಗೋ ಫ್ರೇಮ್ ಸೆಟ್, ಒಂದು UPS ಬರುತ್ತೆ, ಪೆನ್ ಡ್ರೈವ್ ಬರುತ್ತೆ. ಸ್ಟಾರ್ಟಿಂಗ್ ಏನೇನು ಮಿಷಿನ್ ರನ್ ಮಾಡಕ್ಕೆ ಆಕ್ಸೆಸರೀಸ್ ಬೇಕು, ಒಂದು ನಿಮ್ಗೆ 25,000 ವರ್ತ್ ಇರುವಂತದ್ದು ಆಕ್ಸೆಸರೀಸ್ ಎಲ್ಲ ಫ್ರೀ ಆಗಿ ಬರುತ್ತೆ. ಆಮೇಲೆ ಕೂಡ ಥ್ರೆಡ್ಸ್ ಎಲ್ಲ ಸಿಗುತ್ತೆ. ಥ್ರೆಡ್ಸ್ ಎಲ್ಲ ಸಿಗುತ್ತೆ, ನಮ್ಮಲ್ಲೂ ಕೂಡ ಸೇಲಿಂಗ್ ಇರುತ್ತೆ, ತಗೋಬಹುದು ನೀವು. ಕ್ಯಾನ್ವಾಸ್ ಸಿಗುತ್ತೆ, ಕ್ಯಾನ್ವಾಸ್ ಸಿಗುತ್ತೆ, ಕ್ಯಾನ್ವಾಸ್ ಥ್ರೆಡ್ಸ್ ಎಲ್ಲ ಕೂಡ ಸೇಲಿಂಗ್ ಇದೆ. ಎಲ್ಲ ಮೆಟೀರಿಯಲ್ಸ್ ಕೂಡ ಸೇಲಿಂಗ್ ಇದೆ, ಮೆಟೀರಿಯಲ್ಸ್ ನಂಬರ್ ಕೂಡ ಇದೆ. ಸೊ ನಿಮ್ಗೆ ಯಾವುದೇ ಬೇಕು ಅಂದ್ರೆ 1000 ರೂಪೀಸ್ ಮೇಲೆ ಬಿಲ್ ಮಾಡಿದ್ರೆ ನಿಮ್ಗೆ ಫ್ರೀ ಕೊರಿಯರ್ ಇರುತ್ತೆ. ಇವಾಗೆಲ್ಲ ಬೀಡ್ಸ್ ಅಟ್ಯಾಚ್ ಮಾಡೋದು ಮಷಿನ್ಸ್ ಎಲ್ಲ ಬಂದಿದೆ ಅಲ್ವಾ, ಅದನ್ನು ಕೂಡ ಇದೇ ಮಿಷಿನ್ಗೆ ನೀವು ಅಡಾಪ್ಟ್ ಮಾಡ್ಕೋಬಹುದು. ಅಡ್ವಾನ್ಸ್ ಮಾಡಲ್ ಯಾವುದಕ್ಕಾದ್ರೂ ಅಡಾಪ್ಟ್ ಅದೆಲ್ಲ ಏನು ಕಾಸ್ಟ್ ಆಗುತ್ತೆ? ಸಿಂಗಲ್ ಬೀಡ್ಸ್ ಬಂದು ನಿಮ್ಗೆ 60,000 ಇದೆ, ಡಬಲ್ ಬೀಡ್ಸ್ 90,000 ಇದೆ, ಸೀಕ್ವೆನ್ಸ್ 35, ಕೋಡಿಂಗ್ 35, ಟ್ರಿಪಲ್ ಬಿಟ್ಸ್ ಬಂದು 1,30,000. ಆ ಥರ ಸಪ್ರೇಟ್ ಕಾಸ್ಟ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಇದೇ ಮಿಷಿನ್ಗೆ ಅಡಿಷನಲಿ ಅಡಾಪ್ಟ್ ಮಾಡ್ಕೋಬಹುದು. ಸಿಂಗಲ್ ಬಿಟ್ಸ್ ಅಂದ್ರೆ ಏನು ಮತ್ತೆ ಡಬಲ್ ಬಿಟ್ಸ್ ಏನು ವ್ಯತ್ಯಾಸ ಇರುತ್ತೆ? ಅಂದ್ರೆ ಸಿಂಗಲ್ ಬಿಟ್ಸ್ ಅಂತ ಅಂದ್ರೆ ಅದು ಸ್ಮಾಲ್ ಒಂದೊಂದು ಬೀಡ್ಸ್ ತರ ನಿಮ್ಗೆ ಡಿವೈಸ್ ರನ್ ಆಗ್ತಾ ಹೋಗುತ್ತೆ. ಸೊ ಡಬಲ್ ಬಿಟ್ಸ್ ಅಂದ್ರೆ ನಿಮ್ಗೆ ಸ್ವಲ್ಪ ದಪ್ಪ ಬರುತ್ತೆ, ಮತ್ತೆ ಡಿಸೈನ್ಸ್ ಅದು ಚೆನ್ನಾಗಿ ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಹೋಗುತ್ತೆ. ಅದಕ್ಕೆ ಡಿಸೈನ್ಸ್ ಎಲ್ಲ ನೀವೇ ಕೊಡ್ತೀರಾ ಅಥವಾ ಇದರಲ್ಲಿ ಸ್ಟಾರ್ಟಿಂಗ್ ಡಿಸೈನ್ಸ್ ಎಲ್ಲ ನಾವೇ ಕೊಡ್ತೀವಿ. ಅದಕ್ಕೂ ಕೂಡ ಸೆಪರೇಟ್ ಕ್ಯಾಟಲಾಗ್ ಬುಕ್ ಬರುತ್ತೆ, ಅದನ್ನು ಕೂಡ ನಮ್ಮ ಕಂಪನಿ ಡಿಸೈನ್ಸ್ ಅಲ್ಲಿ ಯೂಸ್ ಆಗಲ್ಲ. ಅಂದ್ರೆ ಇದರಲ್ಲಿ ಇರೋ ಡಿಸೈನ್ಸ್ ಅಂದ್ರೆ ಅದು ಜಸ್ಟ್ ನೀವು ಥ್ರೆಡ್ ವರ್ಕ್ ಮಾಡ್ತಿರಲ್ಲ ಅದಕ್ಕೆ ಯೂಸ್ ಆಗುತ್ತೆ. ಇನ್ನು ಆರಿ ವರ್ಕ್ ಟೈಪ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಸೆಪರೇಟ್ ಕ್ಯಾಟಲಾಗ್ ಬರುತ್ತೆ, ಸೊ ಅದನ್ನು ಕೂಡ ಕೊಡ್ತೀವಿ. ಟ್ರೈನಿಂಗ್ ಕೂಡ ಇರುತ್ತೆ. ಸೊ ನೀವು ಇಲ್ಲೇ ಬ್ರಾಂಚ್ ಬಂದು ಟ್ರೈನಿಂಗ್ ತಗೊಳ್ತೀನಿ ಅಂದ್ರೆ 1 ವೀಕ್ ಇರುತ್ತೆ, ತಗೋಬಹುದು. ಆ ಮಿಷಿನ್ ಇನ್ ಪ್ಲೇಸ್ ಬಂದ್ಮೇಲೆ ಕೂಡ 2 ರಿಂದ 3 ದಿನ ಅಲ್ಲೇ ಬಂದು ಟ್ರೈನಿಂಗ್ ಕೊಡ್ತಾರೆ ಟೆಕ್ನಿಷಿಯನ್ಸ್. ಇನ್ನೇನಾದ್ರೂ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆಯ್ತು ಅಂತಂದ್ರೆ ಅದು ವಿಡಿಯೋ ಕಾಲ್ ಮುಖಾಂತರ ಸರಿ ಮಾಡ್ಕೋಬಹುದು. ವಿಡಿಯೋ ಕಾಲ್ ಮಾಡಿದ್ರೆ ನಾವು ಏನ್ ಪ್ರಾಬ್ಲಮ್ ಇದೆ ಅಂತ ನೋಡಿ ಸರಿ ಮಾಡ್ತೀವಿ. ನೋಡಿದ್ರಲ್ವಾ, ಈ ತರ ಮಷಿನ್ಸ್ಗಳೇನಾದ್ರೂ ತಗೋಬೇಕು ಅಂತಂತಿದ್ರೆ ಅಥವಾ ಈ ಆಯಿಲ್ ಸ್ಪ್ರೇಗಳೆಲ್ಲ ಸಿಗುತ್ತೆ. ಡಿಸೈನ್ಸ್ಗಳಿಗೆ ಹೊಸದಾಗಿ ಏನಾದರೂ ಕೇಳ್ತೀನಿ ಅಂತಂದರೆ ಹೊಸದಾಗಿ ಪಂಚ್ ಕೂಡ ಮಾಡಿಕೊಡ್ತಾರೆ. ತುಂಬ ವೇರಿಯೇಷನ್ಸ್ ಆಫ್ ಕಲರ್ಸ್ಗಳಿದೆ, ನೀವು ಯಾವುದಾದ್ರೂ ತೊಗೋಬೋದು. ಡಿಸೈನ್ಸ್ಗಳು ಬಂದು ಇಲ್ಲೇ ನೋಡ್ತೀನಿ, ಕಲರ್ ನೋಡಿ ತೊಗೋತೀನಿ ಅಂದರೂ ತೊಗೋಬೋದು, ಅಥವಾ ಆನ್ಲೈನ್ ಬುಕ್ಕಿಂಗ್ ಮಾಡ್ತೀನಿ ಅಂದರೂ ಕೂಡ ಆನ್ಲೈನ್ ಬುಕ್ಕಿಂಗ್ ಕೂಡ ಅವೈಲೇಬಲ್ ಇದೆ. ಅದನ್ನು ಅವರೇ ಕೊರಿಯರ್ ಕೂಡ ಮಾಡಿಕೊಡ್ತಾರೆ. ಇನ್ನೇನಾದರೂ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಡೈರೆಕ್ಟ್ ಇಲ್ಲಿಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂತಂದರೆ ಒಂದು ಬಾಂಡಿಂಗ್ ಇರುತ್ತೆ ನಿಮಗೆ, ಕಸ್ಟಮರ್ ಮತ್ತು ಇಲ್ಲಿ ಏನು ಇಲ್ಲಿ ಇದಿಲ್ವಾ, ಇಲ್ಲಿ ಒಂದು ಬಾಂಡಿಂಗ್ ಇರುತ್ತೆ. ನಿಮಗೆ ಬಂದು ವಿಸಿಟ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತೀನಿ. ಇನ್ನೇನಾದರೂ ಎಕ್ಸ್ಟ್ರಾ ಕ್ವಶನ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಇನ್ನೂ ಹೊಸದಾಗಿ ಏನಾದರೂ ಬೇಕು ಅಂತಂದರೆ ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ ಇವಾಗ ಯಾವ್ಯಾವ ಥರ ಡಿಸೈನ್ಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಫಿನಿಶಿಂಗ್ ಮಾತ್ರ ನಾನು ಆಲ್ಮೋಸ್ಟ್ ಹಾಕ್ತಾ ಇರ್ತೀನಿ, ಯಾವ ಥರ ಡಿಸೈನ್ಸ್ ಬರುತ್ತೆ ನೋಡಿ ಅಂತ ಹೇಳ್ಬಿಟ್ಟು. ಫಿನಿಶಿಂಗ್ ನೋಡ್ಬೋದು ಎಷ್ಟು ಸೂಪರಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ನೀವು ಫೋಟೋ ಫ್ರೇಮ್ ಆದರೂ ಮಾಡ್ಬೋದು, ಅಥವಾ ನೀವು ಬ್ಲೌಸಿಗಾದರೂ ಹಾಕ್ಕೊಡ್ಬೋದು. ಇಲ್ಲ ಅಂತಂದರೆ ಅಲ್ಲಿ ನೋಡಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಫೋಟೋ ಫ್ರೇಮ್ ಮಾಡಿದ್ದಾರೆ. ಎಷ್ಟು ಅದು ಫುಲ್ ರಿಯಲಿಸ್ಟಿಕ್ ಫೋಟೋ ಥರನೇ ಕಾಣಿಸ್ತಾ ಇದೆ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬೋದು. ಇದು ಎಂಬ್ರಾಯ್ಡ್ರಿ ವರ್ಕ್ಸ್ ನಿಮಗೆ ಫಿನಿಶಿಂಗ್ ನೋಡಿ ಪ್ರತಿಯೊಂದು ಇಲ್ಲೇ ಹಾಕಿರೋದ್ರಿಂದ ತೋರಿಸ್ತಿರೋದು. ಎಕ್ಸ್ಟ್ರಾ ಏನು ಎಲ್ಲೆಲ್ಲಿಂದ ತಂದು ಇಲ್ಲಿ ಹಾಕಿಲ್ಲ ಡಿಸ್ಪ್ಲೇಗೆ. ಇದು ಯಾವ ಮಷಿನ್ಸ್ಗಳಲ್ಲಿ ಇರುತ್ತೆ ಆ ಮಷಿನ್ಸ್ಗಳಲ್ಲಿ ವರ್ಕ್ ಮಾಡಿ ಹಾಕಿರೋಂಥ ಡಿಸೈನ್ಸ್ಗಳಿದೆಲ್ಲ ಯಾವ ಥರ ಇದೆ ಅಂತ ನೋಡಿ. ನೆಕ್ಸ್ಟ್ ಇಲ್ಲಿ ನೋಡಿ ಆಲ್ರೆಡಿ ಹಾಕಿಟ್ಟಿದ್ದಾರೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಹೊಸ ಡಿಸೈನ್ಸ್ಗಳಿದೆ, ತುಂಬ ಏನು ಟ್ರೆಂಡಿಂಗ್ ಆಗಿರೋ ಡಿಸೈನ್ಸ್ ಇದೆಲ್ಲ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇದೆಲ್ಲ ಜಾಸ್ತಿ ಮೂವಿಂಗ್ ಇರೋ ಥರದ್ದು, ಮತ್ತು ಕಮ್ಮಿ ಟೈಮಿಂಗ್ಸ್ ಕೂಡ ಇರುತ್ತೆ ನಿಮಗೆ. ಏನಂದರೆ ತೊಗೊಂಡಾದ್ಮೇಲೆ ಡಿಸೈನ್ಸ್ ಜಾಸ್ತಿ ಟೈಮಿಂಗ್ಸ್ ಇರೋದು ಏನಾದರೂ ಇದೆಯಾ ಅನ್ನೋ ಥರ ಏನಿಲ್ಲ,
ಟೈಮಿಂಗ್ಸು ಕೂಡ ಕಮ್ಮಿನೇ ಇದೆ. ಈ ಥರ ಡಿಸೈನ್ಸ್ಗಳೆಲ್ಲ ನೋಡಿ ತೊಗೊಂಡು ಹಾಕೋಬೋದು ನೀವು. ನಿಮ್ಗೆ ಯಾವ ಥರ ಬೇಕು ಆ ಥರ ಎಕ್ಸ್ಟ್ರಾ ನಿಮಗೆ ಎಡಿಟ್ ಕೂಡ ಮಾಡಿಕೊಡ್ತಾರೆ ಡಿಸೈನ್ಸ್ಗಳು. ಪ್ರತಿಯೊಂದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಡಿಸೈನ್ಸ್ಗಳು. ನೀವೇನಾದರೂ ಇಲ್ಲಿ ನೋಡಿ ಒಂದು ಮಿರರ್ ವರ್ಕ್ ಮಾಡಿರೋದು ಈ ಥರನೂ ವರ್ಕ್ ಮಾಡ್ಬೋದು ನೀವು. ಮಿರರ್ ವರ್ಕ್ ಕೂಡ ಮಾಡ್ಬೋದು. ಯಾಕಂತಂದರೆ ಒಂದೇ ಥರ ಇರಲ್ಲ ಅಲ್ವಾ, ನಿಮ್ಮ ಪ್ಲೇಸಸ್ಗಳ ಮೇಲೆ ಬೇರೆ ಬೇರೆ ಥರ ಡಿಸೈನ್ಸ್ ಜಾಸ್ತಿ ಇದು ಮಾಡ್ತಿರ್ತಾರೆ. ಕೆಲವೊಂದು ಕಡೆ ಬೀಡ್ಸ್ ಜಾಸ್ತಿ ಇದ್ದರೆ, ಕೆಲವೊಂದು ಕಡೆ ಈ ಥರ ಮಿರರ್ ವರ್ಕ್ ಜಾಸ್ತಿ ಇರುತ್ತೆ, ಕೆಲವೊಂದು ಕಡೆ ಬರೀ ಲೇಸ್ ಅಥವಾ ಥ್ರೆಡ್ಸ್ ಅಲ್ಲೇ ಇರುತ್ತೆ. ನೋಡಿ ನಿಮಗೆ ಯಾವ ಥರ ಸೂಟ್ ಆಗುತ್ತೆ ಆ ಥರ ಎಲ್ಲ ಆಲ್ ಇನ್ ಒನ್ ಡಿಸೈನ್ಸ್ಗಳಲ್ಲಿ ಅವೈಲೇಬಲ್ ಇದೆ. ನೋಡಿ ಬುಟ್ಟಾಸ್ಗಳಂತೂ ಆಗಲೇ ಹಾಕಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಎಷ್ಟು ಚೆನ್ನಾಗಿದೆ ಅಂತ. ಕೆಲವೊಬ್ಬರು ಬುಟ್ಟಾಸ್ಗಳು ಚೆನ್ನಾಗಿರೋ ಥರದ್ದು ಬೇಕು ಅಂತ ತುಂಬ ಕೇಳ್ತೀರಾ. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಟ್ರಿಬಲ್ ಆರ್ ಕಂಪ್ನಿಲಿ ಬುಟ್ಟಾಸ್ಗಳು. ಇದನ್ನ ಒಂದು ಎಕ್ಸ್ಟ್ರಾ ಬುಕ್ ಕೊಡ್ತೀರಲ್ಲ ನಾವು, ಇದು ಒಂದು ಎಕ್ಸ್ಟ್ರಾ ಬುಕ್ಕೆ ಬರುತ್ತೆ ನಿಮಗೆ ಬುಟ್ಟಾಸ್ತು. ಇವಾಗ ಯಾರಾದರೂ ಪರ್ಚೇಸ್ ಮಾಡೋರಿಗೆ ಒಳ್ಳೆ ಆಫರ್ ಕೂಡ ಇದೆ. ಬಂದು ವಿಸಿಟ್ ಮಾಡಿ ಮಿಷಿನ್ಸ್ನ ಬೈ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.